ಎಲ್ರಿಗೂ ಹಾಯ್. ನಾನು ನಾನು ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ನನ್ನ ಡೈಲಿ ಲೈಫ್. ಅದನ್ನು ಫಸ್ಟು ಒಂಚೂರು ಎಲ್ಲ ಸೆಟಲ್ ಆಗೋದಕ್ಕೆ ಲೇಟ್ ಆಯಿತು. ಸೊ ಇವಾಗ ನಾನು ಮತ್ತೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನಾನು 2 months ಆಯಿತು ಡಯಟ್ ಆ್ಯಂಡ್ ಸ್ಕಿನ್ ಕೇರ್, ಜಿಮ್ ಎಲ್ಲ ಬಿಟ್ಟಿದ್ದೀನಿ. ಓಕೆನಾ. ಇವಾಗ ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು, ಮಾಡ್ತಿದ್ದೀನಿ. ನನ್ನ ಟಾರ್ಗೆಟ್ ತೋರಿಸ್ತೀನಿ ನಿಮಗೆ ಇವಾಗ ಸದ್ಯ. ಫಸ್ಟ್ 6 month ಟಾರ್ಗೆಟ್, ಹೆಲ್ತಿ ಆ್ಯಂಡ್ ಸ್ಲೀಪರ್ ಬಿಲ್ಡ್ ಬಾಡಿ. ಓಕೆ, ಇದು 6 monthsಲ್ಲಿ ನಾನು ಇದನ್ನು ಅಚೀವ್ ಮಾಡಬೇಕು. ಎಸ್, ಅಷ್ಟೊಂದು ಕಷ್ಟ ಏನಿಲ್ಲ. ನಾನಿದು ಕರೆಂಟ್ ನಂದು ಬಾಡಿ ಕಂಡೀಷನ್ ನಾನು ಹಾಕ್ತೀನಿ, ವಿಡಿಯೋ ನೋಡ್ಕೊಬನ್ನಿ. ಇದು ನನ್ನ ಕರೆಂಟ್ ಬಾಡಿ ಇವಾಗ ಹಿಂಗೈತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇನ್ 3 months 20K ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್. ಓಕೆ, ಇದು ನನ್ನ ಟಾರ್ಗೆಟ್. 3 months. 1 year TNT ಬೆನೆಲಿ 600i ನನ್ನ ಬೈಕ್. ನಾನು ಈ ಬೈಕ್ ಈಸ್ಕೋಬೇಕು ಇನ್ 1 yearಲ್ಲಿ. ಓಕೆ, ಆ್ಯಂಡ್ 1.5 yearಲ್ಲಿ ನೆಕ್ಸ್ಟು ಇಂಟರ್ನ್ಯಾಷನಲ್ ಮಾಡೆಲ್ ಆ್ಯಂಡ್ ಆ್ಯಕ್ಟರ್ ಆಗ್ತೀನಿ. ಓಕೆನಾ, ಆಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್ 2 years ಟಾರ್ಗೆಟ್ 200K ಫಾಲೋವರ್ಸ್ ಇನ್ ಇನ್ಸ್ಟಾಗ್ರಾಮ್. ಇದು ಕರ್ನಾಟಕ ಅಲ್ಲಿ ನಾನು ಮಾಡ್ತೀನಿ. ಇಷ್ಟು ನಾನು ಅಚೀವ್ ಮಾಡ್ತೀನಿ. ನಾನು ಒಂದೊಂದು ಅಚೀವ್ ಮಾಡಿದಾಗೂ ಇಲ್ಲಿ ಟಿಕ್ ಮಾರ್ಕ್ ಹಾಕ್ತೀನಿ. ಆ ಒಂದೊಂದು ವೀಡಿಯೋನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಒಂದೊಂದು ಅಚೀವ್ ಮಾಡಿದಾಗ ನಾನು ಇಲ್ಲಿ ಟಿಕ್ ಮಾರ್ಕ್ ಹಾಕ್ತೀನಿ, ಬಾಕ್ಸಸ್ಸಲ್ಲಿ ಫಿಲ್ ಮಾಡ್ತೀನಿ. ಐ ಆಮ್ ಶೋರ್ ಅಬೌಟ್ ದ್ಯಾಟ್. ನಾನು ಟಾರ್ಗೆಟ್ನ ಅಚೀವ್ ಮಾಡ್ತೀನಿ. ಎಸ್, ನನ್ನಂಥ ಇಂಟ್ರೋವರ್ಟೇ ಆಗಲಿ, ನನ್ನಂಥವ್ರಾಗಲಿ, ಒಂದು ವಿಷಯ ಮಾಡೋದಂದರೆ ಕಷ್ಟನೇ ಸ್ಟಾರ್ಟ್ ಮಾಡೋದು. ಬಟ್ ಸ್ಟಾರ್ಟ್ ಮಾಡಿಬಿಟ್ರೆ ಅದು ನಿಲ್ಲಿಸೋದೂ ಅಷ್ಟೇ ಕಷ್ಟ. ಬಟ್ ನಿಲ್ಲಿಸ್ಬಿಟ್ರೆ ಹಾಗೆ ನಿಲ್ಲಿಸ್ಬಿಡ್ತೀವಿ. ಅದೇ ಪ್ರಾಬ್ಲಮ್. ಈ ಸಲ ನಿಲ್ಲಿಸಲೇಬಾರ್ದು. ಐ ಆಮ್ ಶೋರ್ ಅಬೌಟ್ ದಟ್. ಅದು ನಾನು ನೋಡ್ಕೋಬೇಕು. ಓಕೆ, ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ವಿಡಿಯೋ ಇವಾಗ ಮಾಡ್ತಿದ್ದೀನಿ, ಹಿಂಗೆ ಹಾಕ್ತಿದ್ದೀನಿ ಅಷ್ಟೇ.